ಗೈಸ್ ಬಂದು ರೀಚ್ ಆಗಿದ್ದೀವಿ. ಮಳೆ ಅಂದರೆ ಮಳೆ. ಸ್ಕೈ ವಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೇಸ್ ಪ್ಯಾಕ್ ಹಾಕೊಳ್ತಾ ಇದ್ದೀನಿ. ನಾಳೆ ನಾನು ಫ್ರೈಸ್ ಇದು ಮಸಾಲೆ ಪೂರಿ ನಾವೇ ಪುಡಿ ಹೇಗೈತೆ ಈರುಳ್ಳಿ ಹಾಕಲು ಅಂದ್ರೆ ಅದೊಂದು ಪಾನಿಪುರಿ ಮಸಾಲೆ ಪುರಿನ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ಬ್ಲಾಗ್ಸ್. ಮಾಡೋದನ್ನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಪಲ್ಲವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ITIಗೆ ರಾಯರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಫಟಾಫಟ್ ಪೂಜೆ ಮಾಡಬೇಕು. ಸೊ ನೀಟಾಗಿ ರೆಡಿ ಮಾಡಿಟ್ಟಿದ್ದೀನಿ. ಸೊ ಎಲ್ಲ ರೆಡಿ ಆಯಿತು. ಸೊ ಅವತ್ತು ಆ್ಯಕ್ಚುಲಿ ಬೆಳಗ್ಗೆನೇ ಹೋಗಬೇಕಂತ ಇದ್ದಿದ್ದು. ನಂಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗಿದ್ದೆ. ಆಮೇಲೆ ಸಾಯಂಕಾಲ ಅಟ್ಲೀಸ್ಟ್ ಬಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಬಂದು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಅರೇಂಜ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿಬಿಟ್ಟು ಹೋಗಬೇಕು ಅಂದ್ಕೊಂಡೆ. ಬಟ್ ಅದೆಲ್ಲನೂ ಮಾಡಿದೆ. ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಈ ವಿಡಿಯೋ ಚಿಕ್ಕದೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ಯಾರೋ ಒಂದು ಕಮೆಂಟ್ ಹಾಕಿದ್ದಾರೆ, ಡೋಂಟ್ ಟ್ರೈ ಟು ಬಿ ಗಾನವಿ, ಅವರಿಂದ ಒಳ್ಳೆ ಹ್ಯಾಬಿಟ್ಸ್ನ ಕಲ್ತ್ಕೊಳ್ಳಿ, ಅವ್ರನ್ನ ಕಾಪಿ ಮಾಡಿಬಿಡಿ. ಪೂಜೆ ಮಾಡೋದು ಯಾರ ಹತ್ರ ಆದರೂ ಕಾಪಿ ಮಾಡಬೇಕಾಗಾಯ್ಸದು ಬೇಸಿಕ್ಸ್ ಅಲ್ವಾ. ಎಲ್ಲರೂ ಪೂಜೆ ಮಾಡ್ತಾರೆ, ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಎಲ್ಲರೂ ದೇವ್ರನ್ನ ಬೇಡ್ಕೊತಾರೆ. ನಾನು ನಮ್ಮ ಅಕ್ಕ ಅಂತಲೇ ಹೇಳ್ತಾಯಿಲ್ಲ, ಎಲ್ಲರಿಗೂ ಅಷ್ಟೇ ಅವ್ರವ್ರದ್ದು ಇಷ್ಟ ಇರುತ್ತೆ. ನಾನು ಇವಾಗ ಪೂಜೆ ಮಾಡ್ತಾ ಇರೋದು ನಿಮ್ಮ ಡಿಫ್ರೆನ್ಸ್ ಅನಿಸ್ಬೋದು. ಬಟ್ ನಾನೇನು ಕಾಪಿ ಹೊಡೆದು ಪೂಜೆ ಮಾಡಬೇಕು ಅಂತಂದರೆ ಯಾರನ್ನ ಮೆಚ್ಚಿಸ್ತಾ ಇದ್ದೀನಿ ಇಲ್ಲಿ? ನನ್ನ ಸೆಲ್ಫ್ ನಾನು ಕರೆಕ್ಟಾಗಿಲ್ಲ ಅಂತಂದರೆ ಯಾರನ್ನ ಮೆಚ್ಚಿಸಿ ಏನಾಗಬೇಕು ನನಗೆ? ಸೊ ಆ ಥರ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಗೈಸ್ ಬಂದು ರೀಚ್ ಆಗಿದ್ದೀವಿ. ಮಳೆ ಅಂದರೆ ಮಳೆ. ಸ್ಕೈ ವಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಿಂತಾಯ್ತಲ್ಲ ಯಾವುದು ಹೋಗುತ್ತೆ, ಆದರೆ ಇಳಿಯೋಕ್ಕಾಗಲ್ಲ. ಬಾ ತಿರುಗು. ಸೊ ನೋಡಿ ಕ್ಲೈಮೇಟ್ ಬಿಟ್ಟು ಮಳೆ ನಿಂತೋಯ್ತು ಗೈಸ್. ಸೊ ಗೈಸ್ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಮಿಸ್ ಆಯಿತು. ವೆಯ್ಟ್ ಮಾಡ್ಬೋದು, ಬಸ್ಸೇ ಬಂತು. ಹೆಂಗಿದ್ರು ಇಷ್ಟೇ ನಿಲ್ಲಿಸ್ತಾ ಇದ್ದಿದ್ದವರು. ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ಮಳೆ ಗೈಸ್. ಗಾಡಿಯಲ್ಲಿ ನಮ್ಮಂತೂ ಹೋಯ್ತು ಅಷ್ಟೇ ವೇಸ್ಟ್. ನಾವು ಮನೆಗೆ ಗಾಡಿ ಕೊಡ್ತಾ ಇಲ್ಲ ಗೈಸ್. ನಮಗೆ ಬಿದೋಗ್ಬಿಟ್ಟಿರೋದಕ್ಕೆ ಕೊಡ್ತಾ ಇಲ್ಲ ಗಾಡಿ. ಹಾಗಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ. ಅಲ್ಲಿ ಪಾನಿಪುರಿ ತಿನ್ನೋಣ ಅಂತ ತಿಂದ್ವಿ. ಏನು ಚೆನ್ನಾಗೇ ಇದ್ದಿಲ್ಲ ಎಲ್ಲ. ಅದೇನಂತಾರೆ, ಮೆತ್ತಗಲ್ಲ, ಮುಗ್ಲು ಅದಾಗ್ಬಿಟ್ಟಿದೆ ಎಲ್ಲ ಗೈಸ್. ಕೊಡೋ ರೀತಿನೂ ಚೆನ್ನಾಗಿದೆ. ಏನೋ ಮಾಡ್ತೋಯ್ತೆ. ಏನೋ ನಾವು ಪಾನಿಪುರಿ ಕೇಳಿದ್ರೆ ಬೋಲ್ ಕೊಡ್ತವ್ರೆ ಗೈಸ್. ಅದೇನು ಹಿಂದಿಯವರ ಕನ್ನಡದವರ ಏನು ಅರ್ಥ ಆಗಿಲ್ಲ. ಯಾವುದೋ ನಾನು 3 ತಿಂದೆ, 4 ಏನೋ ತಿಂದು. ಸೊ ಎಸ್ ಗೈಸ್, ಅಲ್ಲೋದ್ಮೇಲೆ ಸಿಗ್ತೀವಿ ದೇವಸ್ಥಾನಕ್ಕೆ ಹೋದ್ಮೇಲೆ. Let's go in. So guys, ಫೈನಲಿ ದೇವರ ದರ್ಶನ ಎಲ್ಲ ಮುಗೀತು. ಸೊ ಇಷ್ಟೊತ್ತಲ್ಲಿ ನಮ್ಮನ್ನು ಆಚೆ ಬಿಟ್ಟಿರೋದು ಫಸ್ಟ್ ಟೈಮ್. ಇಷ್ಟು ದೂರ ಅಲ್ಲ. ಇಲ್ಲಿ ಒಂದು
ಪ್ಲೇಸ್ ಇದೆ, ಪಂಡಿತ್ ಪರಾಟ ಅಂತ. ಸೊ ಅಲ್ಲಿ ಬಂದಿದ್ದೀವಿ. ಸೊ ಲೆಟ್ಸ್ ಟ್ರೈ. ತುಂಬ ಜನ ಇದ್ರು, ಹಂಗಾಗಿ ಬಂದ್ವಿ. ಸೊ ಸಮೋಸ ಮಸಾಲ ಅಂತೆ ಗೈಸ್ ಇದು. ಲೆಟ್ಸ್ ಟ್ರೈ ಗೈಸ್. ಇದು ಮಸಾಲೆ ಪೂರಿ ನಾವೇ ಪುಡಿ ಹೇಗೈತೆ? ಈರುಳ್ಳಿ ಹಾಕಲ್ಲ ಅಂದ್ರೆ ಅದೊಂದು ಪಾನಿಪುರಿ ಮಸಾಲೆ ಪುರಿನ ಅಲ್ಲೇ ಹಾಕೋರಲ್ಲ. ನೋ ಆನಿಯನ್ಸ್, ನೋ ಗಾರ್ಲಿಕ್. ಏನೋ. ಸೊ ಗೈಸ್, ಇವಾಗ ನಾನು ಫೇಸ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ. ನಾಳೆ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇದೆ, ಹ್ಯಾವ್ ಟು ಗೋ. ಬೆಳಗ್ಗೆ ಮೇಕಪ್ ಇದೆ, 5 o'clock ಎದ್ದು ಹೋಗಬೇಕು. ನಂಗೆ ಗೊತ್ತೇ ಇರಲಿಲ್ಲ ಮೇಕಪ್ ಇದೆ ಅಂತೇಳಿ. ಸೊ ನಮ್ಮ ಅಕ್ಕ ಹೇಳಿದ್ದು ಇದೆ ಅಂತ ಹೇಳಿ 5 o'clock ಎದ್ದು ಹೋಗಬೇಕು. ಆ್ಯಂಡ್ ಬರೋಷ್ಟರಲ್ಲಿ ಒಂದು 9:30 ಆಗ್ಬೋದು. ಸೊ ಇವಾಗೆಲ್ಲ ತಲೆ ಸ್ನಾನ ಮಾಡಿಕೊಂಡು ಐ ಬಿ ಪ್ರಿಪೇರ್. ಸೊ ಐಬ್ರೋ ಮಾಡಿಸ್ಬೇಕಾಗಿತ್ತು, ಮಾಡ್ಸೋಕ್ಕಾಗಿಲ್ಲ. ಬೆಳಗ್ಗೆ ಎಚ್ಚಿ ಅಷ್ಟೊತ್ತಿಗೆ ಯಾರು ಓಪನ್ ಮಾಡಿರ್ತಾರೆ. ಗಾಡ್. ಸೊ ಕೈಗೆ ಸ್ವಲ್ಪ ಹಾಕೊಂಬಿಟ್ಟು ಟ್ಯಾನ್ ಥರ ಆಗಿದೆ. ಸೊ ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನನಗೆ. ಸೊ ಇಫ್ ಇನ್ ಕೇಸ್ ನಿಮಗೇನಾದರೂ ಚೆನ್ನಾಗಿ ಸ್ಕಿನ್ ಬೇಕಂದರೆ ಯು ಕ್ಯಾನ್ ಯೂಸ್. ಇವಳೇನಪ್ಪ ಹಿಂಗೆ ಹಾಕ್ಕೊಂಡು ಉಜ್ಕೊತಾಳೆ ಅಂತೆಲ್ಲ ಅಂದ್ಕೊಂಬೇಡಿ. ನಾನು ನಾರ್ಮಲಾಗಿ ಹೆಂಗೆ ಉಜ್ಕೊತಾರೋ ಹಂಗೆ ಉಜ್ಕೊಂಡೆ. ಅದು ವೀಡಿಯೋದಲ್ಲಿ ಸ್ವಲ್ಪ ಒಂಥರ ಕಾಣಿಸ್ತಾ ಇದೆ ಆಕ್ವರ್ಡಾಗಿ, ಬಟ್ ಸ್ಟಿಲ್ ಇಟ್ಸ್ ಓಕೆ, ನೀವು ಅರ್ಥ ಮಾಡ್ಕೊತೀರಾ. ಸೊ ವಿಡಿಯೋದಲ್ಲಿ ತೋರಿಸ್ಬೇಕನ್ಬಿಟ್ಟು ನಾನು ಹಾಕಿರೋದು. ತುಂಬ ಚೆನ್ನಾಗಾಗುತ್ತೆ. ಸೊ ಗೈಸ್, ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಲಿಪ್ ಬಾಮ್, ಅದಾದಮೇಲೆ ಮಾಯ್ಶ್ಚರೈಸರ್ ಹಾಕಿದ್ದೀನಿ. ಫೇಸ್ ಶೇವ್ ಮಾಡಬೇಕು. ಸೊ ಜಸ್ಟ್ ಇಲ್ಲಿ ಇಟ್ಬಿಟ್ಟು ಮಾಡಿದ್ದು. ಮಿರರ್ ನೋಡ್ಕೊಂಡೇ ಮಾಡಬೇಕಾಗುತ್ತೆ ನಾನು. ಹಾಗಾಗಿ ಇಲ್ಲಿ ಇಟ್ಕೊಂಡ್ಬಿಡೋಣ. ಸೊ ಲೆಟ್ಸ್ ಡೂ ಇಟ್. ಅಯ್ಯೋ ಎಲ್ಲಿಟ್ಬಿಟ್ಟೆ ಗೈಸ್. ಇದನ್ನು ಕ್ಲೀನ್ ಮಾಡಿಬಿಟ್ಟು ಯೂಸ್ ಮಾಡಿ. ಹಳೇದು ಯೂಸ್ ಮಾಡೋಂಗಿದ್ರೆ ಹೊಸದು ಯೂಸ್ ಮಾಡೋದು ಬೆಸ್ಟ್. ಸೊ 1 ಸರಿ 2 ಸರಿ ಯೂಸ್ ಮಾಡ್ಬೋದು ಅಷ್ಟೇ ಒಂದನ್ನು. ಸೊ ಯೂಶ್ವಲಿ ಮೇಕಪ್ಗೆ ಹೋದಾಗ ಸ್ವಲ್ಪ ನೀಟಾಗಿ ಪ್ರೆಪ್ ಮಾಡ್ಕೊಳ್ಬೇಕಾಗತ್ತೆ. ಮನೇಲಿ ಹೆಂಗಂದರೆ ಹಂಗೆ ಇರ್ತೀವಲ್ವ, ಸ್ವಲ್ಪ ಚೆನ್ನಾಗಿ ಹೋಗ್ಬೇಕಾಗತ್ತೆ. ಅವರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಈ ಥರ ಇರ್ತಾರೆ ಅಂತ. ಶೇವ್ ಆಯಿತು ಗೈಸ್. ಜಾಸ್ತಿ ಏನು ಬಂದಿದ್ದಿಲ್ಲ, ಜಸ್ಟ್ ಸ್ವಲ್ಪನೇ ಇತ್ತು. ಸೊ ನೀಟಾಗಿ ಶೇವ್ ಆಯಿತು. ಇಲ್ಲೇ ನಂಗೆ ಜಾಸ್ತಿ ಇರೋದು. ಸೊ ಮತ್ತು ಇಲ್ಲಿ ತುಂಬ ಇರುತ್ತೆ. ಸೊ ಏನೋ ಗ್ರೋತ್ ಆಗಿಲ್ಲ ಈ ಸರಿ. ಆ್ಯಂಡ್ ಇವಾಗ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ. ಫೇಸ್ ಪ್ಯಾಕಿಂತ HBH ಇದು ಒಂದಿದೆ, ಅದು ಹಾಕ್ಕೊಳ್ಳೋದು. ಇದಾದರೂ D10 ಅಂತ ಒಂದಿದೆ. ಸೊ ನಾನೊಂದು ಮಾಸ್ಟರ್ ಕ್ಲಾಸ್ ಮಾಡೋಕ್ಕೆ ಹೋದವಾಗ ಅಲ್ಲಿ ಕೊಟ್ಟಿದ್ದು. ಲೆಟ್ಸ್ ಟ್ರೈ ಇದನ್ನ. ಇದು ಏನೋ ಪಪ್ಪಾಯ ಅದು ಗೈಸ್. ಇದು ಒಂದು ಯೂಸ್ ಮಾಡಿ ನೋಡೋಣ. ಸೊ ಏನಾದರೂ ಚೆನ್ನಾಗಿದ್ದರೆ ರಿಸಲ್ಟ್ಸು ನಿಮಗೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಅಯ್ಯೋ ಇದು ತುಂಬ ಕೆಟ್ಟದಾಗಿ ಇಟ್ಕೊಂಡಿದ್ದೀವಿ. ಸಿಕ್ಕಿದ ಪಕ್ಕಿದೆಲ್ಲ ಇಲ್ಲೇ ಸ್ಟಫ್ ಮಾಡಿ ಇಟ್ಟಿರೋದು. ಇವಾಗ ನೋಡಿ, ದಟ್ಸ್ ದ್ಯಾಟ್. ಅಲ್ಲೇನು ಬೇರೆ ಇಲ್ಲ ಗೈಸ್. ಬಳೆ ಅದು ಇದು ಇಟ್ಟಿರೋದು. ಹಿಂಗೆಲ್ಲ ತೆಗಿಬೇಡಿ. ನಾನು ತೆಗಿತೀನಿ, ನೀವು ತೆಗಿಬೇಡಿ. ಹೆಂಗೆ ಯೂಸ್ ಮಾಡೋದು ಗೊತ್ತಿಲ್ಲ. ಎಲ್ಲೈತಪ್ಪ, ಏನು ಯೂಸ್ ಮಾಡೋದು ಹೇಳಿಲ್ಲ ಗೈಸ್. ಜಸ್ಟ್ ಹಾಕ್ಕೊಳೋದು ಅಂದ್ಕೊತೀನಿ.
Apply all over the face and neck. Relax till completely dry. Rinse with fresh water. Use twice a week and more depending upon the sun exposure. Expose ಮಾಡ್ತೀವಲ್ಲ. ಸೊ ಈ ಶೀಟ್ ಬಂದುಬಿಟ್ಟು ಡಿ ಟ್ಯಾನ್ ರಿಮೂವರು. ಸೊ ನಾನು ಕ್ಲಾಸ್ಗೆ ಹೋದಾಗ ಕೊಟ್ಟಿದ್ದು, ಬಟ್ ಏನೂ ಉಪಯೋಗ ಆಗಲಿಲ್ಲ. ಇದು ಯೂಸ್ ಮಾಡಿದ್ಮೇಲೆ ನನ್ನ ಸ್ಕಿನ್ ಇನ್ನೂ ಡಲ್ ಆಗೋಯ್ತು. ಏನು ಅಷ್ಟು ಚೆನ್ನಾಗಿರಲಿಲ್ಲ ಗೈಸ್, ಚೆನ್ನಾಗೇ ಇರಲಿಲ್ಲ. ನೆಕ್ಸ್ಟ್ ಯಾವುದಾದ್ರೂ ಪ್ರಾಡಕ್ಟ್ ರಿವ್ಯೂ ಬೇಕಂತಂದರೆ ಕಮೆಂಟ್ ಮಾಡಿ. ಇದಂತೂ ಚೆನ್ನಾಗಿರಲಿಲ್ಲ. ಚೆನ್ನಾಗಿರೋದು ಬೇಕಂತಂದರೆ ಡಿ ಟ್ಯಾನ್ ರಿಮೂವರು ನೀವು ರಾಗದ ಯೂಸ್ ಮಾಡ್ಬೋದು. ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಯೂಸ್ ಮಾಡಿದ್ದೀನಿ ಅದನ್ನು. ಸೊ ನನ್ನ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲನೂ ಮುಗೀತು ಗೈಸ್. ಒಂದು ರೇಂಜ್ಗೆ ಓಕೆ ನೋಡ್ಬೋದು. ಸೆಟ್. ಸೊ ಇವತ್ತು ರಶ್ಮಿ ನಂಗೆ ನೀನಾಟ್ ಮಾಡ್ಸೋದಲ್ಲ ಗಾಯ್ಸ್. ಸೊ ನಾನು ಬ್ರೌನ್ ಕಲರ್ ಹಾಕ್ಸ್ಕೊತಾ ಇದ್ದೀನಿ ಈಗ. ಲೆಟ್ಸ್ ಸಿ, ಆಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸಿ ನನ್ನ ಕೈ ಒಂಥರ ಕಚ್ಚ ಕಚ್ಚ ಗೈಸ್, ಎಲ್ಲ ಒಂಥರ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ಇಷ್ಟ ಆದರೆ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ವಾಚ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬರ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.